ನಾವು ಸಾಕಷ್ಟು ದೇಶದ ಆಂತರಿಕ ರಾಜಕೀಯದ ಬಗ್ಗೆ ಮಾತಾಡಿದ್ದೀವಿ. ಈಗ ನಮ್ಮ ದೇಶಕ್ಕೆ ಹೊರಗಡೆಯಿಂದ ಎಷ್ಟು ಜನ ಶತ್ರುಗಳಿದ್ದಾರೆ, ಒಳಗಡೆಯಿಂದನೂ ಅಷ್ಟೇ ಜನ ಶತ್ರುಗಳಿದ್ದಾರೆ. ಒಳಗಡೆಯಿಂದ ಶತ್ರುಗಳನ್ನ ನಾವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಮಟ್ಟ ಹಾಕ್ಬೋದು ಅಂಥ ಕಾಲ ಬಂದಿದೆ. ಹಾಗಾಗಿ ಏನಾಗಿದೆ, ಅನೇಕ ಎಪಿಸೋಡ್ಗಳಲ್ಲಿ ಆಂತರಿಕ ವಿಷಯದ ಬಗ್ಗೆ ಮಾತಾಡಿದ್ವಿ, ರಾಜಕೀಯದ ಬಗ್ಗೆ ಮಾತಾಡಿದ್ವಿ. ಇವತ್ತು ಹೊರದೇಶದ ರಾಜಕೀಯದ ಬಗ್ಗೆ ಮಾತಾಡಿದ್ವಿ. ಹೊರದೇಶದ ರಾಜಕೀಯ ಬಗ್ಗೆ ಅಂತಂದರೆ ಕ್ವಾಡ್ ಅಂತ ಕಂಟ್ರಿಗಳು ಒಂದು ಸಮೂಹ ಮಾಡ್ಕೊಂಡಿವೆ. ಏನು ಅಂತಂದರೆ ಎಲ್ಲಾದರೂ ಆಕ್ರಮಣ ಆಯಿತು ಅಂದರೆ, ಎಲ್ಲಾದರೂ ಅಪಾಯ ಬಂದು ಅಂತಂದರೆ ಈ ಯಾರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಒಂದಾಗ್ಬಿಟ್ಟು ರಕ್ಷಣೆಗೆ ಬರಬೇಕು, ಇನ್ನೊಬ್ಬರ ಸಹಾಯಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಆ ಥರದಕ್ಕೆ ಕ್ವಾಡ್ ಕಂಟ್ರೀಸ್ ಅಂತಾರೆ. ಕ್ವಾಡ್ ಅಂದರೆ QUAD, ಕ್ವಾಡ್ ಕಂಟ್ರೀಸ್ ಅಂದ್ಬಿಟ್ಟು. ಕ್ವಾಡ್ ಕಂಟ್ರೀಸಲ್ಲಿ ನೋಡಿ 4 ದೇಶಗಳಿವೆ. ಒಂದು ಅಮೇರಿಕಾ, ಇನ್ನೊಂದು ಜಪಾನ್, ಇನ್ನೊಂದು ಆಸ್ಟ್ರೇಲಿಯಾ, ಇನ್ನೊಂದು ಇಂಡಿಯಾ ಇತ್ತೀಚೆಗೆ ಸೇರಿಕೊಂಡಿದೆ. ಏಕೆ ಇಂಡಿಯಾ ಯಾಕೆ ಸೇರಿಕೊಳ್ತು ಅಂತಂದರೆ, ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಚೈನಾ ನಮ್ಮ ಅತಿ ದೊಡ್ಡ ಶತ್ರು. 1942ನೇ ಇಸ್ವಿನಲ್ಲಿ ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಹಿಂದೂ ಚೀನಿ ಬಾಯ್ ಅಂದ್ಕೊಂಡು ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿಕೊಂಡು ಟಿಬೆಟಿನ ಭಾಗದಲ್ಲಿ ನೋಡಿ ಕರ್ನಾಟಕದ ಭೂಭಾಗದ ಅರ್ಧ ಪ್ರದೇಶವನ್ನು ಆಕ್ರಮಿಸ್ಕೋತಾರೆ. ಇವತ್ತಿನವರೆಗೂ ಬಿಟ್ಟುಕೊಟ್ಟಿಲ್ಲ. ಈ ಕಾಂಗ್ರೆಸ್ನವರು ದೇಶ ವಿರೋಧ ಚಟುವಟಿಕೆ ಮಾಡೋರು. ಹುಚ್ಚು ಮುಂಡೆ ಮದುವೆ ಉಂಡೋನೇ ಜಾಣ ಅಂತ ಯಾರು ಇದ್ದಾರೆ ಅಂದರೆ ಕಾಂಗ್ರೆಸ್ ಅಂತ ಹೇಳ್ಬೋದು. ಇದಕ್ಕೆ ಯಾರೂ ಹೊರತಾಗಿಲ್ಲ. ಅವರೇನು ಮಾಡ್ತಾರೆ, ಅಟ್ಲೀಸ್ಟ್ ಕೇಳ್ಬೋದಿತ್ತು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಬೇಕಾದಷ್ಟು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಗಳಿವೆ, ಅಲ್ಲೆಲ್ಲ ಕೇಳ್ಬೋದಿತ್ತು ನಮ್ಮ ಜಾಗ ನಮಗೆ ಬಿಟ್ಕೊಡಿ ಅಂತ ಅಂದ್ಬಿಟ್ಟು. 62ನೇ ಇಸ್ವಿಯಿಂದ 38 ವರ್ಷ ಪ್ಲಸ್ ಈಗವಾಗಿ 24 ವರ್ಷ, 62 ವರ್ಷಗಳಲ್ಲಿ ಬಾಯಿ ಮುಚ್ಕೊಂಡು ಬಾಯಿ ಬೀಗ ಹಾಕೊಂಡು ಕೂತಿದ್ದಾರೆ. ಮತ್ತು ಚೈನಾ ದೇಶ ಮತ್ತೇನಾದ್ರು ಕಿತಾಪತಿ ಮಾಡಬೇಕು ಅಂತ ಅಂದಾಗ ನಮ್ಮ ರಾಹುಲ್ ಗಾಂಧಿಯವರು, ಈ ನೆಹರು ಕುಡಿ ಏನಿದೆ, ಅವರು ಸೀಕ್ರೆಟಾಗಿ ಚೈನಾಕ್ಕೆ ಹೋಗಿ ಮಾತಾಡ್ಕೊಂಬರ್ತಾರಂತೆ. ಅದೇನು ಮಾತಾಡ್ಕೊಂಬರ್ತಾರೋ, ಅದೇನು ಇದು ಮಾಡ್ತಾರೋ ಇದುವರೆಗೂ ಇದಾಗಿಲ್ಲ. ಏನು ಅಂತಂದರೆ ಒಂದು ಪಪ್ಪು ಅಂತ ಕರೀತಾರೆ. ಪಪ್ಪು ಅನ್ನೋದಕ್ಕೆ ಅನ್ವರ್ಥನಾಮಕ್ಕೆ ಸರಿಯಾಗಿದ್ದಾರೆ. ಹೀಗೆ ಇದು ಮಾಡ್ತಿರ್ಬೇಕಾದ್ರೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಗಡಿ ಭಾಗವನ್ನು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಜಮೀನಿನ 1 ಇಂಚನ್ನು ಬಿಟ್ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಏನಾಗಿದೆ, ನಾವು ಸಹ ಕ್ವಾಡ್ ಕಂಟ್ರಿನಲ್ಲಿ ಇದು ಮಾಡಿದ್ವಿ. ಕ್ವಾಡ್ ಕಂಟ್ರಿನಲ್ಲಿ ಮುಂಚೆ ಹೇಳಿದಾಗೆ ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಸೇರ್ಕೊಂಡಿದ್ದಾಗಿ. ಇವರೆಲ್ಲ ಏನಾಗಿದೆ ಅಂತಂದರೆ ನೋಡಿ, ಇಡೀ ಪ್ರಪಂಚಕ್ಕೆ ಚೈನಾ ದೇಶ ಶತ್ರುವಾಗಿ ಹೊರಹೊಮ್ತಾ ಇದೆ. ಅವರೇನು ಸೌತ್ ಚೈನಾ ಸಿ ಅಂತ ಕರ್ಕೊಂಡ್ಬಿಟ್ಟು ಆ ಪ್ಯಾಸಿಫಿಕ್ ಇದರಲ್ಲಿರ್ತಕ್ಕಂಥ ಸಮುದ್ರ ಎಲ್ಲ ನಮ್ಮದು, ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ದೇಶಗಳೆಲ್ಲ ನಮ್ಮದು ಅಂದ್ಕೊಂಡು ಹೊಡಿದ್ದಾರೆ. ಇವ್ರನ್ನ ಕಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ರಾಜಕೀಯ ಮೇಲಾಟಗಳಿವು. ಏನಾಗುತ್ತೆ, ಆದಷ್ಟು ಬಂದೋಬಸ್ತ್ ಮಾಡೋಣ ಅಂತಂದ್ಬಿಟ್ಟು ಬಲಿಷ್ಠ ರಾಷ್ಟ್ರಗಳು ನೋಡಿ, ಅಮೇರಿಕಾ ಬಲಿಷ್ಠ ರಾಷ್ಟ್ರ, ಜಪಾನ್ ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರ, ಆಸ್ಟ್ರೇಲಿಯಾ ಬಲಿಷ್ಠ ರಾಷ್ಟ್ರ, ಇಂಡಿಯಾ ಬಹಳ ಬಲಿಷ್ಠವಾದ ರಾಷ್ಟ್ರ. ಹ್ಯೂಮನ್ ರಿಸೋರ್ಸಸ್ ಅಂತ ತೊಗೊಂಡ್ರೆ, ಮಾನವ ಸಂಪನ್ಮೂಲ ಅಂತ ತಗೊಂಡ್ರೆ ಅತ್ಯಂತ ಬಲಿಷ್ಠವಾದ ರಾಷ್ಟ್ರ. ಅದರಲ್ಲೂ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತಂದರೆ ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ಗೆ ಹೋಗಿದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ಬಿಟ್ಟು ಮುಂದುವರಿತಾ ವಿಮಾನಗಳಿಂದ ಬಾಂಬ್ ಹಾಕೋದಾಗಲಿ, ರಾಕೆಟ್ಗಳನ್ನ ಲಾಂಚ್ ಮಾಡೋದಲ್ಲಾಗಲಿ ಅತಿ ಆಧುನಿಕವಾಗಿ ಮುನ್ನಡೆದ್ಬಿಟ್ಟು ಬಲಿಷ್ಠವಾದ ರಾಷ್ಟ್ರವಾಗಿ ಹೊರಹೊಮ್ಮಿದ್ವಿ. ಹಾಗಾಗಿ ನಮ್ಮನ್ನು ಸಹ ಕ್ವಾಡ್ ಕಂಟ್ರೀಸಲ್ಲಿ ಸೇರಿಸ್ಕೊಂಡು 4 ದಿಕ್ಕಿನಿಂದ ಚೈನಾವನ್ನು ಕಟ್ಟಾಕ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಈ ಕ್ವಾಡ್ ಕಂಟ್ರೀಸಲ್ಲಿ ಇಂಡಿಯಾ ಸೇರಿಕೊಂಡಿರೋದು ನಮ್ಮ ದೇಶದ ಭದ್ರತೆ, ಐಕ್ಯತೆ, ಸಮಗ್ರತೆ ಮತ್ತು ಪೇಟ್ರಿಯಾಟಿಸಮ್ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಕಾಂಗ್ರೆಸ್ನವರು 67 ವರ್ಷ ರೂಲ್ ಮಾಡಿದ್ರು, ಈ ವಿಷಯ ಯಾಕೆ ಹೊಳಿಲಿಲ್ಲ ಇವರಿಗೆ? ಇದು ದೊಡ್ಡ ಸಮಸ್ಯೆ. ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ. ಮತ್ತು ಏನೋ ಬಂತು, ಕೂತ್ಕೊಂಡ್ವಿ, ಮೋಜು ಮಸ್ತಿ ಮಾಡಿದ್ವಿ, ಅಧಿಕಾರ ಅನುಭವಿಸೋಕ್ಕೋಸ್ಕರ ಇರೋದು ಅಂದ್ಬಿಟ್ಟು ಅಧಿಕಾರ ಮಾಡ್ಕೊಂಡು ಹೋದರೆ ಹೊರತು ಇವ್ರು ಇನ್ನೇನು ಮಾಡಲಿಲ್ಲ ರೀ. ನೋಡಿ, ಇಂಡಿಯಾನ ಡಿವೈಡ್ ಮಾಡಿ, ಭಾರತ ದೇಶವನ್ನು ಡಿವೈಡ್ ಮಾಡಿ ಪಾಕಿಸ್ತಾನ ನಗ್ನಗ್ತಾ ಬಿಟ್ಕೊಟ್ಬಿಟ್ವಿ. ನಮ್ಗೆ ಯಾರಿಗೂ ಗೊತ್ತಾಗಲೇ ಇಲ್ಲ. ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ ಡಿವೈಡ್ ಆಯಿತು. ಕಣ್ಣಲ್ಲಿ ಒಂದು ಹನಿ ನೀರು ಬೀಳಲಿಲ್ಲ ನಮಗೆ. ಎಷ್ಟರ ಮಟ್ಟಿಗೆ ನಮಗೆ ಟೋಪಿ ಹಾಕಿದ್ರು ಅನ್ಸುತ್ತೆ. ಇದೆಲ್ಲ ದುರಂತಗಳು. ಮತ್ತೆ ಒಂದಾಗಬೇಕು ಅಂತಂದರೆ ಕ್ವಾಡ್ ದೇಶ ಬಹಳ ಒಳ್ಳೆಯ ಇದು. ಏನು ಅಂತಂದರೆ ಒಂದು ಸಮೂಹ. ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇಂಡಿಯಾ ಇರ್ಬೋದು. ಈ ಸಮೂಹದಿಂದ ನಾವು ಪಾಠ ಕಲಿಬೇಕಾಗಿರೋದು ಏನು ಅಂತಂದರೆ, ನಾವು ಆಕ್ರಮಣಕಾರಿ ಅಲ್ಲದೆ ಹೋದರೂ ನಮ್ಮ ದೇಶವನ್ನು ಪುನಃ ವಿಭಜನೆ ಮಾಡೋಕ್ಕೆ ಬಿಡಬಾರ್ದು. ನಮ್ಮ ದೇಶಭಕ್ತಿನ ಮೆರಿಬೇಕು. ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಅಲ್ಲ ಜಾಮೀನು ಜಾಗ ಇದು. ದೇಶಭಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಪ್ರಪಂಚದಲ್ಲೇ
ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರೋರು, ಪ್ರಪಂಚದಲ್ಲೇ ಅತಿ ದೊಡ್ಡ ಮಿಲಿಟ್ರಿ ಶಕ್ತಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಅದರ ಪೂರಕವಾಗಿ ಮುನ್ನಡೆಸ್ತಾ ಇರೋರು ಇಂಥವರು 3ನೇ ಸರಿ 2024 ಪ್ರಚಂಡ ಬಹುಮತ ತಗೊಂಡು NDA ಒಕ್ಕೂಟದಿಂದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಇವ್ರನ್ನ 100 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಇಟ್ಕೋಬೇಕಾಗಿತ್ತು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಭಾರತ ದೇಶ ಸ್ಟ್ರಾಂಗ್ ಆಗಬೇಕು, ಭಾರತ ದೇಶ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಭಾರತ ದೇಶ ಆರ್ಥಿಕ ಶಕ್ತಿ ಆಗಬೇಕು, ಭಾರತ ದೇಶ ಮಿಲಿಟ್ರಿಯಾಗಿ ಮುಂದುವರಿಬೇಕು, ಭಾರತ ದೇಶ ಪ್ರಾಮಾಣಿಕತೆಯಲ್ಲಿ ಮುಂದುವರಿಬೇಕು, ಭಾರತ ದೇಶ ಸ್ವಾವಲಂಬಿ ಆಗಬೇಕು, ಭಾರತ ದೇಶ ಆತ್ಮಗೌರವದಿಂದ ಮುನ್ನಡಿಬೇಕು ಅಂತಂದರೆ ನರೇಂದ್ರ ಮೋದಿಯವರು ಮತ್ತು ಯೋಗಿ ಆದಿತ್ಯನಾಥ್ ಅಂಥವರು 100 ವರ್ಷಗಳ ಕಾಲ ಆದರೂ ನಮ್ಮ ದೇಶ ಪ್ರಧಾನಮಂತ್ರಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಿದ್ದೀನಿ. ಧನ್ಯವಾದ, ನಮಸ್ಕಾರ.